ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬಸವನಗುಡಿಯಲ್ಲಿ ನಡೀತಿರುವ ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ಆ, ಈ ಕಡಲೆಕಾಯಿ ಪರಿಷೆ ಯಾವಾಗಲೂ ಕಾರ್ತಿಕ್ ಮಾಸದಲ್ಲಿ ಕೊನೆ ಸೋಮವಾರ ನಡೆಯುತ್ತೆ. ನಾವು ಹೋಗ್ತಾ ಇದ್ದಂಗೆ ನಮಗೆ ವೆಲ್ಕಮ್ ಮಾಡಿದ್ದು ಈ ಬೊಂಬಾಯಿ ಮಿಠಾಯಿ ಗೊಂಬೆ. ಆ್ಯಕ್ಚುಲಿ ಇದನ್ನ ನೋಡಿದ್ರೆ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಗುತ್ತೆ. ಇವಾಗಿನ ಮಕ್ಕಳಿಗೆ ಈ ಥರದ್ದೆಲ್ಲ ಗೊತ್ತಿರಲ್ಲ. ಶ್ರೀಜುಗೆ ತೋರಿಸ್ಲಿಕ್ಕೋಸ್ಕರ ನಾವು ಒಂದು ಬೊಂಬಾಯಿ ಮಿಠಾಯಿಯನ್ನು ಇಲ್ಲಿ ತಗೊಂಡ್ವಿ. ಈ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ ಇದು 2 ದಿನ ನಡೆಯುತ್ತೆ. ಬಟ್ ಆ್ಯಕ್ಚುಲಿ ಈ ವರ್ಷ 5 ದಿನ ನಡೀತಾ ಇದೆ. ಸಿಕ್ಕಾಪಟ್ಟೆ ಜನ, ಮತ್ತು ಏನಂದರೆ ತುಂಬಾ ಅಂಗಡಿಗಳೆಲ್ಲ ಬಂದಿದ್ವು. ಬರೀ ನಮ್ಮ ಬೆಂಗಳೂರವ್ರು ಅಷ್ಟೇ ಅಲ್ಲದೆ ಅಕ್ಕಪಕ್ಕ ರಾಜ್ಯ ತಮಿಳುನಾಡು, ಆಂಧ್ರ ಪ್ರದೇಶ, ಬೇರೆ ಕಡೆಯಿಂದೆಲ್ಲ ವ್ಯಾಪಾರಿಗಳಿಲ್ಲಿ ಬಂದು ಕಡಲೆಕಾಯಿನ ಮಾರ್ತಾ ಇದ್ದಾರೆ. ಇನ್ನು ಈ ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವಣ್ಣ ದೇವಸ್ಥಾನಗಳು ಅಷ್ಟೇ ಹೂವು ಮತ್ತು ಬೆಳಕಿನ ಅಲಂಕಾರದಿಂದ ಕಂಗೊಳಿಸ್ತಾ ಇತ್ತು. ಇಲ್ಲಿ ರೈತರು ಅವರು ಬೆಳೆದಿರುವಂತಹ ಕಡಲೆಕಾಯನ್ನು ದೇವರಿಗೆ, ಇಲ್ಲಿ ಬಸವಣ್ಣನಿಗೆ ಅರ್ಪಿಸಲಿಕ್ಕೆ ತಗೊಂಡು ಬರ್ತಾರೆ. ಈ ಕಡಲೆಕಾಯಿ ಪರಿಷೆಗೂ ಒಂದು ಇತಿಹಾಸ ಇದೆ. ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವು 100 ವರ್ಷಗಳ ಹಿಂದೆ ಈ ಬೆಂಗಳೂರಲ್ಲಿ ಬಸವನಗುಡಿ ಅಂತ ಒಂದು ಸಣ್ಣ ಹಳ್ಳಿ ಇತ್ತು. ಬಸವನಗುಡಿ ಮತ್ತೆ ಸುತ್ತಮುತ್ತಲಿರುವಂಥ ಹಳ್ಳಿ, ಸುಂಕೇನಹಳ್ಳಿ, ಗವಿಪುರಂ, ಗುಟ್ಟಹಳ್ಳಿ, ಮಾವಳ್ಳಿ, ದಾಸರಹಳ್ಳಿ, ಇಲ್ಲೆಲ್ಲ ರೈತರು ಕಡಲೆಕಾಯಿಯನ್ನ ಬೆಳೀತಾ ಇದ್ರು. ಈ ರೈತರಿಗೆ ಒಂದು ಸಮಸ್ಯೆ ಇತ್ತು. ಆ ಸಮಸ್ಯೆ ಏನಂದ್ರೆ, ಪ್ರತಿ ಹುಣ್ಣಿಮೆಯಂದು ಒಂದು ಹೋರಿ ಬಂದ್ಬಿಟ್ಟು ನೆಲಗಡಲೆ ಹೊಲಗಳಿಗೆ ನುಗ್ಬಿಟ್ಟು ಬೆಳೆ ಹಾನಿಯನ್ನ ಮಾಡ್ಬಿಡ್ತಿತ್ತು. ಇದರಿಂದ ಅವ್ರಿಗೆ, ರೈತರು ಎಲ್ಲರಿಗೂ ತುಂಬಾ ನಷ್ಟ ಅನುಭವಿಸ್ತಾ ಇದ್ರು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಒಂದಿನ ರಾತ್ರಿ ಈ ಹೋರಿ ಬರೋವರೆಗೆ ಕಾಯ್ತಾ ಕೂತಿದ್ರು. ಅದು ಬಂದ್ಮೇಲೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಹೋರಿ ಏನ್ ಮಾಡ್ತು, ಗುಡ್ಡದ ಮೇಲೆ ಹಾಗೆ ಫಾಸ್ಟ್ ಆಗಿ ವೇಗವಾಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಈ ರೈತರೆಲ್ಲರೂ ಅದನ್ನ ಹಿಂಬಾಲಿಸ್ಕೊಂಡು ಹೋದ್ರು. ಆದ್ರೆ ಅವರು ಮೇಲಕ್ಕೆ ತಲುಪೋಷ್ಟ್ರಲ್ಲಿ ಹೋರಿ ಕಣ್ಮರೆಯಾಗಿತ್ತು. ಹೋರಿ ಬದಲಿಗೆ ಅಲ್ಲೊಂದು ನಂದಿ ವಿಗ್ರಹವನ್ನ ಅವರು ನೋಡ್ತಾರೆ. ನಂದಿನ ಕನ್ನಡದಲ್ಲಿ ಬಸವ ಅಂತಾನು ಹೇಳ್ತಾರೆ ಅಲ್ವಾ. ಸೊ ಆವಾಗ ಅವರಿಗೆ, ರೈತರಿಗೆ ತುಂಬಾನೇ ಆಶ್ಚರ್ಯ ಕಾದಿತ್ತು. ಅಯ್ಯೋ, ಇದು ಹೇಗೆ ವಿಗ್ರಹವಾಗಿ ಬದಲಾಯಿತು? ಅಷ್ಟೇ ಅಲ್ಲದೆ ಆ ವಿಗ್ರಹ ದೊಡ್ಡದಾಗಿ ಬೆಳಿಲಿಕ್ಕೆ ಕೂಡ ಪ್ರಾರಂಭಿಸುತ್ತೆ. ಆವಾಗ ರೈತರು ಏನ್ ಮಾಡ್ತಾರೆ, ಆ ವಿಗ್ರಹದ ತಲೆ ಮೇಲೆ ಕಬ್ಬಿಣದ ಗೂಟವನ್ನ ಒಂದು ಹೊಡೆದ್ಬಿಟ್ಟು ಅದನ್ನ ಮುಂದಕ್ಕೆ ಬೆಳೆಯದಂತೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಹೋರಿ ಹೊಲದ ಮೇಲೆ ದಾಳಿ ಮಾಡಿಬಿಟ್ಟು ಒಂದು ಕಲ್ಲಿನ ವಿಗ್ರಹವಾಗಿ ಪರಿವರ್ತನೆ ಹೊಂದಿರುವಂಥ ಸಂಭವವನ್ನು ಅವರು ದೈವಿಕ ಸಂಭವ ಅಂತ ಪರಿಗಣಿಸ್ತಾರೆ. ಅಷ್ಟೇ ಅಲ್ಲದೆ ಅವರು ಬೆಳೆಯುವಂಥ ಬೆಳೆ ಪ್ರತಿ ವರ್ಷ ಮೊದಲನೇ ಬೆಳೆಯನ್ನು ಬಸವನಿಗೆ ಅರ್ಪಿಸಬೇಕು ಅಂತ ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ನಂದಿಗೆ ಒಂದು ದೇವಾಲಯವನ್ನು ಕೂಡ ಕಟ್ತಾರೆ. ಇದೇ ದೇವಾಲಯ ಬಸವನ ಗುಡಿ ಅಥವಾ ಬುಲ್ ಟೆಂಪಲ್ ಅಂತ ಪ್ರಸಿದ್ಧವಾಗಿದೆ. ಹಾಗಾಗಿ ಇಲ್ಲಿ ಕಡಲೆಕಾಯಿ ಪರಿಷೆ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ 2 ದಿನಗಳ ಕಾಲ ಅಷ್ಟೇ ಪರಿಷೆ ನಡೆಯುತ್ತೆ. ಆದರೆ ಈ ವರ್ಷ 5 ದಿನ, 17ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಬಗೆ ಬಗೆ ಕಡಲೆಕಾಯಿ ಅಷ್ಟೇ ಅಲ್ಲದೆ ಇಲ್ಲಿ ಬೇರೆ ಬೇರೆ ಅಂಗಡಿಗಳು ಹಾಕಿರ್ತಾರೆ. ಮಕ್ಕಳಿಗೆ ಆಟಿಕೆಗಳು, ತಿಂಡಿ ತಿನಿಸು ಎಲ್ಲ ರೀತಿ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಇನ್ನು ಈ ಕಡಲೆಕಾಯಿ ಪರಿಷೆಯಲ್ಲಿ ಮಕ್ಕಳಿಗೆ ಖುಷಿ ಕೊಡುವಂತಹ ಎಕ್ಸಿಬಿಷನ್ ಸಹ ಬಂದಿತ್ತು. ಎಲ್ಲ ನೋಡಿಕೊಂಡು ಹಾಗೆ ನಾವು ಮುಂದಕ್ಕೆ ಹೋದ್ವಿ. ಇಲ್ಲಿ ಹೊಸದಾಗಿ ಕಿತ್ತು ತಂದಿರೋ ಕಡಲೆಕಾಯಿ ಅಷ್ಟೇ ಅಲ್ಲದೆ ಹುರಿದಿರೋ ಕಡಲೆಕಾಯಿ, ಸಿಪ್ಪೆ ಸುಲಿದು ಬೇಯಿಸಿರೋ ಕಡಲೆಕಾಯಿ, ಈ ರೀತಿ ಹಲವು ಬಗೆಯ ಕಡಲೆಕಾಯಿ ಅಂಗಡಿಗಳಿದ್ವು. ಅಷ್ಟೇ ಅಲ್ಲದೆ ಇನ್ನು ಬಳೆಗಳು, ಚೀಲಗಳು, ಸಾಂಪ್ರದಾಯಿಕ ಆಟಿಕೆಗಳು ಮತ್ತು ಮಣ್ಣಿನ ಆಟಿಕೆಗಳು, ಪ್ಲಾಸ್ಟಿಕ್ ಮತ್ತು ಗಾಜಿನ ಗೊಂಬೆಗಳು, ಬಲೂನು, ಮೆಹಂದಿ ಹಚ್ಚೆ ಹಾಕುವಂತಹ ಅಂಗಡಿಗಳು, ಇನ್ನು ಕೆಲವರು ತಿನ್ನೋ ಐಟಮ್ ಅಂಗಡಿ ಸಹ ಇದ್ವು. ಅದು ಬಜ್ಜಿ, ಬೋಂಡ, ಬತ್ತಾಸ್, ಮಂಡಕ್ಕಿ, ಚರ್ಮುರಿ, ಈ ರೀತಿ ಎಲ್ಲ ರೀತಿಯ ಅಂಗಡಿಗಳು ಇದ್ವು. ನಾವು ಇಲ್ಲಿ ಒಂದು ಬೇಯಿಸಿರುವಂಥ ಕಡಲೆಕಾಯಿ ಅಂಗಡಿಗೆ ಹೋಗಿ ಅಲ್ಲಿ ಕಡಲೆಕಾಯಿಯನ್ನು ತಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಜನ ಅಂತೂ ತುಂಬ ಸಿಕ್ಕಾಪಟ್ಟೆ ಇದ್ದರು. ನಾವು ಸಂಜೆ ಟೈಮಲ್ಲಿ ಹೋಗಿದ್ದರಿಂದ ಎಲ್ಲ ಸಂಜೆ ಟೈಮಲ್ಲೇ ಫ್ಯಾಮಿಲಿನೇ ಬರ್ತಾಯಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲ ಕಡೆ ಜನ ತುಂಬಿಕೊಂಡಿದ್ರು. ನಾವು ಹಾಗಾಗಿ ಜಾಸ್ತಿ ದೂರ ಹೋಗ್ಲಿಕ್ಕಾಗಿಲ್ಲ. ಒಂದಷ್ಟು ದೂರದವರೆಗೆ ಹೋಗಿ ಹಾಗೆ ನಾವು ವಾಪಸ್ ಬಂದುಬಿಟ್ವಿ. ಎಷ್ಟೊಂದು ಜನ ಸೇರಿದ್ರು, ಹಾಗೆ ಎಷ್ಟೊಂದು ಅಂಗಡಿಗಳು ಹಾಕಿದ್ವು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು.
ಹಾಗೇ ಎಲ್ಲ ಅಂಗಡಿಗಳನ್ನ ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಕಡಲೆಕಾಯಿ ಪರ್ಸೆಗೆ ಹೋಗ್ಬಿಟ್ಟು ಕಡಲೆಕಾಯಿ ತೊಗೊಳ್ದಿದ್ರೆ ಹೇಗೆ ಅಲ್ವಾ? ಅದಕ್ಕೆ ಒಂದು ಅಂಗಡಿಲಿ ಕಡಲೆಕಾಯಿ ತೊಗೊಳ್ಳೋಣ ಅಂತ ಹೋದ್ವಿ. ಇದು ಹುರಿದಿರುವಂಥ ಕಡಲೆಕಾಯಿ, ಚಿಕ್ಕ ಚಿಕ್ಕದಾಗಿರೋ ಕಡಲೆಕಾಯಿನ ಆಲ್ರೆಡಿ ಹುರಿದು ಇಟ್ಟಿದ್ರು. ಸೊ ಅದನ್ನು ಅಲ್ಲಿ ತೊಗೊಂಡ್ವಿ. ನಮ್ಮನೇಲಿ ಎಲ್ಲರೂ ಸ್ವಲ್ಪ ಕಡಲೆಕಾಯಿನ ಇಷ್ಟಪಟ್ಟು ತಿನ್ನೋದ್ರಿಂದ ಇನ್ನು ಸ್ವಲ್ಪ ಹಸಿ ಕಡಲೆಕಾಯಿಯನ್ನು ತಗೊಳ್ಳೋಣ ಅಂತ ಹಾಗೆ ನೋಡ್ತಾ ಬಂದ್ವಿ. ಆ್ಯಕ್ಚುಲಿ ಮುಂದೆ ಇನ್ನೂ ತುಂಬ ದೂರದವರೆಗೆ ಅಂಗಡಿಗಳೆಲ್ಲ ಇದ್ದು, ಬಟ್ ನಾವು ಹೋಗಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಶ್ರೀಜುಗೂ ಜಾಸ್ತಿ ನಡೆಯೋಕ್ಕಾಗಲ್ಲ, ಅಂದರೆ ತುಂಬಾ ರಶ್ ಇತ್ತು. ಜನ ಎಲ್ಲ ನೂಕು ನುಗ್ಲು ಥರ ಇತ್ತು. ಹಾಗಾಗಿ ಮುಂದಕ್ಕೆ ಹೋಗಲಿಲ್ಲ. ಹಾಗೆ ತಿರ್ಕೊಂಡು ಈ ಕಡೆ ಬಂದುಬಿಟ್ಟು ಇಲ್ಲೊಂದು ಕಡೆ ಹಸಿ ಕಡಲೆಕಾಯಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನಾವು ಕಡಲೆಕಾಯನ್ನು ತೊಗೊಂಡ್ವಿ. ಆ್ಯಕ್ಚುಲಿ ಈ ಸಲದ ಕಡಲೆಕಾಯಿ ಪರಿಷೆಯಲ್ಲಿ ಆಲ್ಮೋಸ್ಟ್ 60%ಗಿಂತ ಹೆಚ್ಚು ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡಿದರು. ಬಟ್ ಯಾಕಂದರೆ ಯಾವ ಅಂಗಡಿಲೂ ನಮಗೆ ಕೇಳಿದ್ರು ಪ್ಲಾಸ್ಟಿಕ್ ಇಲ್ಲ ಅಂತಿದ್ರು. ಒಂದು ಕಡೆ ಅಷ್ಟೇ ನನಗೆ ಇಲ್ಲಿ ಪ್ಲಾಸ್ಟಿಕ್ ಸಿಕ್ಕಿದ್ದು. ಅದು ಜಾಸ್ತಿ ತೊಗೊಂಡ್ರೆ ಮಾತ್ರ ಅವರು ಪ್ಲಾಸ್ಟಿಕ್ ಕೊಡ್ತಾಯಿದ್ರು, ಇದ್ರೆ ನಾರ್ಮಲ್ ಪೇಪರ್ ಕವರಲ್ಲೇ ಹಾಕ್ಕೊಡ್ತಾಯಿದ್ರು. ಆಲ್ಮೋಸ್ಟ್ ನಾನು ನೋಡ್ದಂಗೆ ಎಲ್ಲೂ ಪ್ಲಾಸ್ಟಿಕ್ ಕವರ್ಸ್ ಇರಲಿಲ್ಲ. ಇಲ್ಲಿ ಕಡಲೆಕಾಯಿಯನ್ನು ತೊಗೊಂಡು ನಾವು ಫೋಟೋಸು ವೀಡಿಯೋಸ್ ಎಲ್ಲ ಬೇರೆ ಮಾಡ್ಕೊಳ್ತಾ ಇದ್ವಿ. ಆಂಟಿ ಪಾಪ ಸೇರನ್ನು ಕೂಡ ಕೊಟ್ಟರು, ತಗೊಳ್ಳಿ ಸೇರಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ಮುಂದಕ್ಕೆ ಬಂದು ಅಲ್ಲಿ ಚಿಪ್ಸ್ ಅಂಗಡಿ ಇತ್ತು. ಇವಾಗ ಮರಗೆಣಸಿನ ಸೀಸನ್ ಆದ್ದರಿಂದ ಫುಲ್ ಎಲ್ಲ ಕಡೆ ಮರಗೆಣಸಿನ ಚಿಪ್ಸ್ ಫ್ರೆಶ್ ಆಗಿ ಮಾಡ್ತಾಯಿದ್ರು. ಸೊ ಚಿಪ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ನಮಗೂ ನೋಡಿದ್ಮೇಲೆ ತೊಗೊಳ್ಳೋಣ ಅನಿಸ್ತು. ತಿಂದು ನೋಡಿದ್ರೆ ಟೇಸ್ಟು ಚೆನ್ನಾಗೇ ಇತ್ತು. ಹಾಗಾಗಿ ಅಲ್ಲಿ ಚಿಪ್ಸನ್ನು ಕೂಡ ತೊಗೊಂಡ್ವಿ. ಜಂಕ್ ಫುಡ್ಡು, ಬಟ್ ಕೆಲವೊಂದು ಟೈಮ್ ಏನು ಮಾಡೋಕ್ಕಾಗಲ್ಲ, 100% ನಾವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕೆಲವು ಕಡೆ ಹೋದಾಗ ತಿನ್ನಲೇಬೇಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಚಿಪ್ಸನ್ನು ತೊಗೊಂಡು ಮುಂದಕ್ಕೆ ಬಂದ್ವಿ. ಇನ್ನು ಶ್ರೀಜು ಕಾಟನ್ ಕ್ಯಾಂಡಿ ಬಿಡ್ತಾಳೆ, ಅಲ್ಲೇ ಮುಂದೆನೇ ಬೇರೆ ಅವರು ಮಾಡ್ತಾ ಇರ್ತಾರೆ. ಸೊ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ? ಸೊ ಕಾಟನ್ ಕ್ಯಾಂಡಿ ಬೇಕು ಅಂತ ಸ್ವಲ್ಪ ಕೇಳಿದ್ಲು. ಸೊ ಹಾಗಾಗಿ ಮತ್ತೆ ಇನ್ನು ಹೋಗಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಕಾಟನ್ ಕ್ಯಾಂಡಿ ಕೂಡ ಕೊಡಿಸಿದ್ವಿ. ಇನ್ನು ಮುಂದೆ ಎಲ್ಲ ಜಾಸ್ತಿ ಹೋಗ್ಲಿಕ್ಕೆ ಹೋಗಿಲ್ಲ. ದೇವಸ್ಥಾನ ಬುಲ್ ಟೆಂಪಲ್ ರೋಡ್ ಅಂತೂ ತುಂಬಾ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ಅಲ್ಲಿ ಜಾಸ್ತಿ ದೇವಸ್ಥಾನದೊಳಗೆಲ್ಲ ಹೋಗ್ಲಿಕ್ಕೆ ಹೋಗಿಲ್ಲ. ಹಾಗೆ ನಾವು ಅಂಗಡಿಗಳನ್ನ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ಕಡಲೆಕಾಯಿ ಪರಿಷೆ ಇನ್ನೂ 21ನೇ ತಾರೀಕುವರೆಗೆ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬಂದರೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬನ್ನಿ. 1 ಅವರಷ್ಟು ಟೈಮು ನಾವು ಕಡಲೆಕಾಯಿ ಪರಿಷೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ನಾವು ಸೀದಾ ಬಂದಿದ್ದು ಮುಂಬೈ ಕೆಫೆಗೆ. ನಾನು ಮೊದಲೇ ಹೇಳ್ದಂಗೆ ಇವತ್ತು ಹೋಲ್ ಡೇ ನಮ್ಮದು ಜಂಕ್ ಫುಡ್ ಡೇ ಥರ ಇತ್ತು. ಸೊ ಹಾಗಾಗಿ ಇವತ್ತು ಫುಲ್ಲು ಜಂಕ್ ಫುಡ್ಡನ್ನೇ ತಿಂದಿದ್ದೀವಿ. ಮುಂಬೈ ಕೆಫೆಯಲ್ಲಿ ವಡಾಪಾವ್ ತುಂಬಾ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ಶ್ರೀಕಾಂತ್ ಅವ್ರು ಹೇಳ್ತಿರ್ತಾರೆ. ಸೊ ಹಾಗಾಗಿ ಇವತ್ತು ವಡಾಪಾವ್ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ವೆರೈಟಿ ಆಫ್ ವಡಾಪಾವ್ಸ್ ಇದೆ, ತುಂಬಾ ಚೆನ್ನಾಗಿತ್ತು. ಒಂದು 2 ರೀತಿ ಡಿಫ್ರೆಂಟ್ ಆಗಿರೋ ಚೀಸ್ ವಡಾಪಾವ್ ಮತ್ತು ಇನ್ನೊಂದು ಡಿಫ್ರೆಂಟ್ ವಡಾಪಾವ್ ನಾವು ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಎರಡನ್ನು ಟೇಸ್ಟ್ ಮಾಡಿದ್ವಿ. ವಡಾಪಾವ್ ಜೊತೆ ಕೊಡೋ ಮಿರ್ಚಿ ನನಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಖಾರ ಇರುತ್ತೆ, ಬಟ್ ಒಂದು ಸ್ವಲ್ಪನಾದರೂ ಯಾವಾಗಲೂ ತಿಂತೀನಿ. ಮತ್ತು ಇದ್ರ ಜೊತೆ ನಾವು ಇದು ಕೊತ್ತಂಬರಿ ವಡಿ ಮತ್ತು ಫ್ರೆಂಚ್ ಫ್ರೈಸ್ ಕೂಡ ಆರ್ಡ್ರ್ ಮಾಡಿದರು. ಫ್ರೆಂಚ್ ಫ್ರೈಸ್ ಅಂತೂ ತುಂಬಾ ಕ್ರಿಸ್ಪಿಯಾಗಿತ್ತು. ಎಲ್ಲಿ ನಾವು ತೊಗೊಂಡ್ರೂ ಇದು ಮೆತ್ತಗಾಗಿಬಿಟ್ಟಿರುತ್ತೆ, ಬಟ್ ಇಲ್ಲಿ ತುಂಬಾ ಕ್ರಿಸ್ಪಿಯಾಗಿತ್ತು. ಮತ್ತು ಆ ಕೊತ್ತಂಬರಿ ವಡಿ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಆದಮೇಲೆ ಫೈನಲ್ ಆಗಿ ಜಾಮೂನ್ ಮತ್ತು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದರು. ಇದು ಜಾಮೂನು ಕೋವಾದಿಂದ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಕೂಡ ಅಷ್ಟೇ, ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಜೊತೆ ಜಾಮೂನ್ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿತ್ತು. ಇವತ್ತು ನಾವು ಸ್ಪೆಂಡ್ ಮಾಡಿದಂಥ ಹೋಲ್ ಟೈಮು ತುಂಬಾ ಚೆನ್ನಾಗಿತ್ತು. ಎಲ್ಲವನ್ನು ಮುಗಿಸಿ ಕೊನೆಗೆ ನಾವು ಮನೆಗೆ ಹೋದ್ವಿ. 9:30 ಒಳಗೆ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಯಾಕಂದರೆ ಬಿಗ್ ಬಾಸ್ ನೋಡಬೇಕಲ್ವ, ಹಾಗಾಗಿ. ಸೊ ಹಾಗೆ ಹೋದ್ವಿ ಕೂಡ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ಬ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.